ನಮಸ್ಕಾರ ದೇವ್ರು. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬೇಜಾರಾಗ್ತೈತೆ ಅಂದ್ಬಿಟ್ಟು ನಾನ್ ಚಿಲ್ಮೆ ಕಡೆ ಒಂದ್ ರೌಂಡ್ ಹೋಗಿದ್ದು. ನಾವು ಚಿಕ್ಕ ಹುಡುಗರಲ್ಲಿ ಸೈಕಲ್ ತುಳ್ಕೊಂಡು ನಮ್ ಚಿಲ್ಮೆಗ್ ಬಂದಾಗ 10 ರೂಪಾಯಿ ಟಿಕೆಟ್ ಇತ್ತು. ಈಗ ಬೈಕಲ್ಲಿ ಬರ್ತಿರೋದ್ಕೇನೋ 20 ರೂಪಾಯಿ ಟಿಕೆಟ್ ಮಾಡ್ಬಿಟ್ಟವ್ರೆ. ಬೇಜಾರ್ ಮಾಡ್ಕೊಂಡೆ 20 ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಹೋದೋ. ಜಿಂಕೆಗಳೆಲ್ಲ ಗ್ರೂಪ್ ಮೀಟಿಂಗ್ ಮಾಡ್ತಿದ್ದೋ. ನಮ್ ಕಡೆ ಒಂದ್ ಜಿಂಕೆನೂ ಎದ್ ಬರ್ಲಿಲ್ಲ. ಅದಕ್ಕೆ ಬೇಜಾರಾಯ್ತು. ರಾಮ ಬಾಣ ಬಿಟ್ಟಿರೋ ಜಾಗಕ್ಕೆ ಹೋದೋ. ಈ ಜಾಗಕ್ಕೆ ಶ್ರೀರಾಮ ಲಕ್ಷ್ಮಣ ಸೀತೆ ಬಂದು ಕೆಲಕಾಲ ವನವಾಸ ಅನುಭವಿಸಿದರು ಎಂಬ ಕಥೆ ಇದೆ. ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ಶ್ರೀರಾಮ ಕುಳಿತಿದ್ದಾಗ ಹಣೆಗೆ ತಿಲಕವಿಡುವ ಸಂದರ್ಭ ಬಂತು. ನೀರಿಗಾಗಿ ಸುತ್ತಲೂ ನೋಡಿದರೂ ನೀರು ಸಿಗಲಿಲ್ಲ. ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳ ಹೊಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ ಚಿಮ್ಮಿತು. ಆ ನೀರಿನ ಸಹಾಯದಿಂದ ಶ್ರೀರಾಮ ಹಣೆಗೆ ನಾಮವನ್ನಿಟ್ಟುಕೊಂಡರು. ಅಂದಿನಿಂದ ಈ ಪ್ರದೇಶವನ್ನು ನಾಮದ ಚಿಲುಮೆ ಎಂದು ಕರೆಯಲಾಗುತ್ತದೆ. ಇದು ನಾಮದ ಚಿಲುಮೆಯ ಇತಿಹಾಸ. A few moments later. ನಾನ್ ಚಿಲ್ಮೇಲೆ ಯಾವ ಮೂಲೆ ನೋಡಿದ್ರು ಕಪಲ್ಸೇ ಕಾಣ್ತಿದ್ರು. ಅದಕ್ಕೆ ಒಂದ್ ಸ್ವಲ್ಪ ಮನ್ಸಿಗೆ ಬೇಜಾರಾಗಿ ನಾವು ಜಾಗ ಖಾಲಿ ಮಾಡ್ದೋ. ಇಷ್ಟ ದಿನ ಲವರ್ಸ್ ಗಳು ತಾವು ಪ್ರೀತಿ ಮಾಡ್ತಿರೋಂತ ಹುಡುಗಿ ಹೆಸರು ಇರ್ಬೋದು, ಹುಡುಗನ ಹೆಸರನ್ನ ಬಂಡೆ ಮೇಲೆ ಬರೀತಿರೋದು ನೋಡ್ತಿದ್ದೆ. ಆದ್ರೆ ಫಸ್ಟ್ ಟೈಮ್ ಇವರು ಎಲ್ಲ ಎಲೆ ಮೇಲೆ ಬರ್ದಿರೋದನ್ನ ನೋಡಿದೀನಿ. ಇರೋ ಬರೋ ಗಿಡಗಳನ್ನೆಲ್ಲ ಹಾಳು ಮಾಡ್ಬಿಟ್ಟವ್ರೆ. ಈ ತರ ಬರದ್ರೆ ಒಂದಾಗ್ತಾರೆ ಅಂತ ಯಾರ ಐಡಿಯಾ ಕೊಟ್ರೋ ಗೊತ್ತಿಲ್ಲ. ಅಲ್ಲಿಂದ ರೇವ್ಸ್ ಕೆಫೆ ಬಂದು ಕಾಫಿ ಕೊಡ್ಕೊಂಡು ಮನೆ ಕಡೆ ಬಂದೋ. ಇವತ್ತಿನ ವಿಷಯ ಇಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.